Hello students and welcome to Physics Pep Talk. ಈ ವಿಡಿಯೋ ವೇವ್ ಆಪ್ಟಿಕ್ಸ್ ಪಾರ್ಟ್ 2 ಪ್ರಾಬ್ಲಮ್ಸ್ ವಿಡಿಯೋ. ಪಾರ್ಟ್ 1 ಇನ್ನು ನೋಡಿಲ್ಲ ಅಂದರೆ ನಮ್ಮ ಪ್ಲೇ ಲಿಸ್ಟಲ್ಲಿ ಕೊಟ್ಟಿದ್ದೀನಿ, ಚಾನಲಲ್ಲಿ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ದಿಸ್ ಪ್ರಾಬ್ಲಮ್ ಇಸ್ ಆಸ್ಕ್ಡ್ ಇನ್ 2016 ಮಾರ್ಚ್. ಓಕೆ, ಏನೇನು ಕೊಟ್ಟಿದ್ದಾರೆ? ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, fringes of certain width are produced on the screen kept at certain distance from the slits. So ನಾನು ವೇವ್ ಲೆಂತ್ ಲ್ಯಾಂಬ್ಡಾ ಯೂಸ್ ಮಾಡಿದ್ದಾರೆ ಆ್ಯಂಡ್ ಫ್ರಿಂಜ್ ವಿಡ್ತ್ ಬೀಟಾ 1 ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ. ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಲಿಟ್ಸ್ ಸ್ಮಾಲ್ ಡಿ ಇದೆ ಆ್ಯಂಡ್ ಸ್ಮಾಲ್ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೋ ಇಲ್ವಾ ಆಮೇಲೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಲೆಟ್ ಮೀ ಅಸ್ಯೂಮ್ ದಟ್ ಕ್ಯಾಪಿಟಲ್ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಆ್ಯಂಡ್ ದ ಸ್ಕ್ರೀನ್. ನೆಕ್ಸ್ಟ್ ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ? ವೆನ್ ದ ಸ್ಕ್ರೀನ್ ಇಸ್ ಮೂವ್ಡ್ ಅವೇ ಫ್ರಮ್ ದ ಸ್ಲಿಟ್ಸ್ ಬೈ 0.1 meter, the fringe width increases by 6 into 10 power minus 5 meters. ನೋಡಿ, ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಆ್ಯಂಡ್ ದ ಸ್ಕ್ರೀನ್ ಇನ್ಕ್ರೀಸ್ ಮಾಡ್ತಾರೆ. ಮೂವಿಂಗ್ ಅವೇ ಅಂದರೆ ದಿಸ್ ವಿಲ್ ಬಿ ಈಕ್ವಲ್ ಟು ಡಿ ಪ್ಲಸ್ 0.1. ಇಷ್ಟು ಮೂವ್ ಮಾಡಿದಾಗ ದ ನ್ಯೂ ಫ್ರಿಂಜ್ ವಿಡ್ತ್ ಬಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಇನ್ಕ್ರೀಸಸ್ ಬೈ ಅಂತ ಕೊಟ್ಟಿದ್ದಾರೆ. ಸೊ ಅದು ಇನಿಷಿಯಲ್ ವ್ಯಾಲ್ಯೂ ಬೀಟಾ ಇತ್ತಲ್ಲ, ಫ್ರಿಂಜ್ ವಿಡ್ತ್ ಬೀಟಾವನ್ನು ಪ್ಲಸ್ ಇಟ್ ವಿಲ್ ಬಿ 6 into 10 power minus 5 ಅಂತ ಆಗುತ್ತೆ. Now they have given the value of small d. The separation between the slits is 0.1 millimeter ಅಂತ ಕೊಟ್ಟಿದ್ದಾರೆ. So that is d is equal to 1 into 10 power minus 3 meters ಅಂತ ಕೊಟ್ಟಿದ್ದಾರೆ. Calculate the wavelength of the light used. So ಇನಿಷಿಯಲ್ ಕಂಡೀಷನಲ್ಲಿ ನಾನು ಬೀಟಾ 1 ಅನ್ನು ಏನಂತ ಬರ್ಕೊಳ್ಬೋದು? ಬೀಟಾ 1 is equal to lambda d by small d. ಕರೆಕ್ಟ್. ಈ ಕಂಡೀಷನಲ್ಲಿ ಬೀಟಾ ಡ್ಯಾಶ್ನ ಏನಂತ ಬರಿಬೋದು ನಾನು? ಲ್ಯಾಂಬ್ಡಾ ಡಿ ಡ್ಯಾಶ್ ಬೈ ಸ್ಮಾಲ್ ಡಿ. ಸೊ ಲ್ಯಾಂಬ್ಡಾ ಏನು ಚೇಂಜ್ ಆಗಿಲ್ಲ, ಡಿ ಡ್ಯಾಶ್ ಜಾಗದಲ್ಲಿ ನಾನು ಏನಂತ ಬರಿಬೋದು? ಐ ಕ್ಯಾನ್ ರೈಟ್ ಇಟ್ ಆಸ್ ಡಿ ಪ್ಲಸ್ 0.1 ಕರೆಕ್ಟ್ ಡಿವೈಡೆಡ್ ಬೈ ಸ್ಮಾಲ್ ಡಿ. ಓಕೆ, ಬೀಟಾ ಡ್ಯಾಶಲ್ಲಿ ಏನು ಬರಿಬೋದು ನಾನು? ಐ ಕ್ಯಾನ್ ರೈಟ್ ಇಟ್ ಆಸ್ ಬಿ 1 ಪ್ಲಸ್ 6 into 10 power minus 5. ಸೊ ದಿಸ್ ಬಿಕಮ್ಸ್ ಬಿ 1 ಪ್ಲಸ್ 6 into 10 power minus 5 is equal to, ಇದನ್ನು ಮಲ್ಟಿಪ್ಲೈ ಮಾಡ್ಕೋತೀನಿ, ಲ್ಯಾಂಬ್ಡಾ ಡಿ ಬೈ ಡಿ ಪ್ಲಸ್ ಲ್ಯಾಂಬ್ಡಾ ಇಂಟು 0.1 ಬೈ ಡಿ ಅಂತ ನಾನು ಬರ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ಏನಾಗುತ್ತೆ? ಬೀಟಾ 1 ಅಂದರೆ ಏನು? ಲ್ಯಾಂಬ್ಡಾ ಡಿ ಬೈ ಡಿ. ಸೊ ಲ್ಯಾಂಬ್ಡಾ ಡಿ ಬೈ ಡಿ ಪ್ಲಸ್ 6 into 10 power minus 5 is equal to ಲ್ಯಾಂಬ್ಡಾ ಡಿ ಬೈ ಡಿ ಪ್ಲಸ್ ಲ್ಯಾಂಬ್ಡಾ ಇಂಟು 0.1 ಬೈ ಸ್ಮಾಲ್ ಡಿ. ಸೊ ಇದೆರಡು ಟರ್ಮು ಕ್ಯಾನ್ಸಲ್ ಆಗೋಗುತ್ತೆ. ಲ್ಯಾಂಬ್ಡಾ ಇಂಟು 0.1 ಬೈ ಡಿ ಇಸ್ ಈಕ್ವಲ್ ಟು 6 into 10 power minus 5 ಕರೆಕ್ಟ್. ಆದರೆ ನನಗೆ ವ್ಯಾಲ್ಯೂ ಆಫ್ ಸ್ಮಾಲ್ ಡಿ ಗೊತ್ತು, 1 into 10 power minus 3. ಸೊ ದಿಸ್ ಬಿಕಮ್ಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 6 into 10 power minus 5 into 1 into 10 power minus 3 ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡೆ, ದಿಸ್ ಡಿವೈಡೆಡ್ ಬೈ 0.1. On substituting all these values, the value of lambda is found out to be 6 into 10 power minus 7 meters ಅಂತ ನನಗೆ ಬರುತ್ತೆ. ನಾನು ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿಕೊಂಡು 600 into 10 power minus 9 meter ಅಂತ ಬರಿತೀನಿ. ದಿಸ್ ಇಸ್ ನಥಿಂಗ್ ಬಟ್ ದ ವೇವ್ ಲೆಂತ್ ಇಸ್ ಫೌಂಡ್ ಔಟ್ ಟು ಬಿ 600 ನ್ಯಾನೋಮೀಟರ್. ಓಕೆ, ಅಥವಾ 6000 ಆಮ್ಸ್ಟ್ರಾಂಗ್ ಅಂತನಾದರೂ ಬರಿಬೋದು. ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ಮು 2020 ಮಾಡೆಲ್ ಪೇಪರ್ 1ನಲ್ಲಿ ಕೇಳಿರೋ ಥರ ಕ್ವಶನ್ ಇದು. ಇನ್ನು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ದ ಸ್ಲಿಟ್ಸ್ ಆರ್ ಸಪರೇಟೆಡ್ ಬೈ 0.28 millimeter and the screen is placed at 1.4 meter away. The distance between the central bright fringe and the fourth bright fringe is measured to be 1.2 centimeter. Determine the fringe width and the wavelength of the light used. ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ತೀನಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಕೊಟ್ಟಿದ್ದಾರೆ ಸ್ಮಾಲ್ ಡಿ, ದಟ್ ಇಸ್ 0.28 millimeters. ಸೊ 10 power minus 3 meters ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಆ್ಯಂಡ್ ದ ಸ್ಕ್ರೀನ್ ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ 1.4 meters ಅಂತ ಕೊಟ್ಟಿದ್ದಾರೆ. ಅವರಿಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಲೆಟ್ ಮಿ ಕಾಲ್ ದಿಸ್ ಆಸ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್, ಮತ್ತು ಇದು ಫಸ್ಟ್ ಬ್ರೈಟ್ ಫ್ರಿಂಜು, ಸೆಕೆಂಡ್ ಬ್ರೈಟ್ ಫ್ರಿಂಜು, ಥರ್ಡ್ ಬ್ರೈಟ್ ಫ್ರಿಂಜು, ಫೋರ್ತ್ ಬ್ರೈಟ್ ಫ್ರಿಂಜ್. ದಿಸ್ ಇಸ್ ದ ಫೋರ್ತ್ ಬ್ರೈಟ್ ಫ್ರಿಂಜ್. They have given the distance between the central bright fringe and the fourth bright fringe to be equal to 1.2 centimeters. ಇಲ್ಲಿಂದ ಇಲ್ಲಿಗೆ 1.2 centimeter ಇದ್ದರೆ what is this distance? So the distance between any two bright fringe will remain the same. ಹಾಗಾದರೆ what they have given is nothing but the fringe width of
4 fringes they have given. That is 4 beta is equal to 1.2 into 10 power minus 2 meters. So what is fringe width beta? It is nothing but 1.2 into 10 power minus 2 divided by 4. This will be, fringe width will be equal to 0.3 into 10 power minus 2 meters. This is the fringe width. So part A answer ನಮಗೆ ಡೈರೆಕ್ಟ್ ಆಗಿ ಸಿಕ್ತು. ಡಿಟರ್ಮೈನ್ ಫ್ರಿಂಜ್ ವಿಡ್ತ್ ಅಂತ ಇತ್ತಲ್ಲ, this is the answer for fringe width. Part B ಏನಂತ ಕೇಳಿದರೆ wavelength of the light used. We know that beta is equal to lambda d by d. Correct. So ಇವಾಗ ನಮಗೆ lambda ವ್ಯಾಲ್ಯೂ ಗೊತ್ತಿಲ್ಲ, which implies lambda is equal to beta into small d by capital D. Value of beta ಗೊತ್ತು 0.3 into 10 power minus 2. Small d value ಗೊತ್ತು 0.28 into 10 power minus 3 divided by capital D. It is 1.4. On substituting all these values, the value of lambda is found out to be 6 into 10 power minus 7 meters ಅಂತ ನನಗೆ ಬರುತ್ತೆ. ನಾನಿವಾಗ ಒಂದೆರಡು ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿಕೊಂಡು 600 into 10 power minus 9 meters ಅಂತ ಬರಿತೀನಿ. ದಿಸ್ ಇಸ್ ನಥಿಂಗ್ ಬಟ್ 600 ನ್ಯಾನೋಮೀಟರ್ ಅಥವಾ 6000 ಆಮ್ಸ್ಟ್ರಾಂಗ್ ಅಂತಲೂ ಬರಿಬಹುದು. ಆ್ಯಂಡ್ ದಿಸ್ ಟು ಆರ್ ದ ರಿಕ್ವೈರ್ಡ್ ಸೊಲ್ಯೂಷನ್ಸ್ ಫಾರ್ ದಿಸ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ಮು 2020 ಮಾಡೆಲ್ ಪೇಪರ್ 2ಲಿ ಕೇಳಿರೋ ಪ್ರಾಬ್ಲಮ್ಮು. ಇನ್ ಅ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಸೆಟಪ್ ವಿತ್ monochromatic light, fringe are observed on a screen placed at certain distance from the slits. If the screen is moved by 5 cm towards the slits, the change in fringe width is 20 micrometer. Given the distance between the two slits is 1.2 millimeter, calculate the wavelength of the light used. ನೋಡಿ, ಅವರು ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಅಂತ ಕೊಟ್ಟಿದ್ದಾರೆ, ಆದರೆ ಅದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ಕೊಟ್ಟಿಲ್ಲ. ಸೊ ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಬೀಟಾ, ವಿಚ್ ಇಸ್ 20 ಮೈಕ್ರೋಮೀಟರ್ಸ್. ಸೊ ವಿಚ್ ಇಸ್ 20 into 10 power minus 6 meters ಅಂತ ನಾನು ಬರ್ಕೊಳ್ತೀನಿ. ಇಫ್ ದ ಸ್ಕ್ರೀನ್ ಇಸ್ ಮೂವ್ಡ್ ಅಂತ ಕೊಟ್ಟಿದ್ದಾರೆ, ಹಾಗಾದರೆ ಫಸ್ಟ್ ವಿ ನೋ ದಟ್ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ. ಕರೆಕ್ಟ್. ವೆನ್ ಸ್ಕ್ರೀನ್ ಇಸ್ ಮೂವ್ಡ್, ವೆನ್ ಸ್ಕ್ರೀನ್ ಇಸ್ ಮೂವ್ಡ್, ವೆನ್ ಸ್ಕ್ರೀನ್ ಇಸ್ ಮೂವ್ಡ್, ಟುವರ್ಡ್ಸ್ ಮೂವ್ ಮಾಡಿದಾರಾ, ಅವೇ ಮೂವ್ ಮಾಡಿದಾರಾ, ಟುವರ್ಡ್ಸ್ ದ ಸ್ಲಿಟ್ಸ್. ಸೊ ದ ಆಕ್ಚುಯಲ್ ಡಿ ಡ್ಯಾಶ್, ನಾವು ಡಿ ಡ್ಯಾಶ್ ಬಿಕಮ್ಸ್ ಡಿ ಮೈನಸ್ ಆಫ್ 5 centimeters. ಸೊ 5 ಅಂದರೆ ಸೆಂಟಿಮೀಟರ್ ಅಂದರೆ 10 power minus 2. ಇಷ್ಟು ಮೂವ್ ಮಾಡಿದ್ದಾರೆ, ಅವಾಗ ಡೆಲ್ಟಾ ಬಿ ಅಷ್ಟು ಫ್ರಿಂಜ್ ವಿಡ್ತ್ ಚೇಂಜ್ ಆಗಿದೆ ಅಂತ ಅವರು ಕೊಟ್ಟಿದ್ದಾರೆ. ಸೊ ವಾಟ್ ವಿಲ್ ಬಿ ದ ಈಕ್ವೇಶನ್ ಫಾರ್ ಬಿ ಡ್ಯಾಶ್? ಬಿ ಡ್ಯಾಶ್ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಡಿ ಡ್ಯಾಶ್ ಬೈ ಡಿ. ಬೇರೆ ಯಾವುದು ಲ್ಯಾಂಬ್ಡಾನೋ ಆದರೂ ಆಗಿರಲಿ, ಸ್ಮಾಲ್ ಡಿ ಆದರೂ ಆಗಿರಲಿ, ಅದೆರಡು ವ್ಯಾಲ್ಯೂನ ಅವರು ಚೇಂಜ್ ಮಾಡಿಲ್ಲ. ದಿಸ್ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ ಡ್ಯಾಶ್? ಇಟ್ ಇಸ್ ಡಿ ಮೈನಸ್ 5 into 10 power minus 2 all divided by small d. Correct. So what I will do is I will just write this as, ಇದನ್ನು ಮಲ್ಟಿಪ್ಲೈ ಮಾಡ್ಕೋತೀನಿ, ಲ್ಯಾಂಬ್ಡಾ ಡಿ ಬೈ ಸ್ಮಾಲ್ ಡಿ ಮೈನಸ್ ಲ್ಯಾಂಬ್ಡಾ ಇಂಟು 5 into 10 power minus 2 ಬೈ ಸ್ಮಾಲ್ ಡಿ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ. ಸೊ ನೋಡಿ, ವಾಟ್ ಇಸ್ ದಿಸ್ ಲ್ಯಾಂಬ್ಡಾ ಡಿ ಬೈ ಡಿ ಅಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಬೀಟಾ. ಕರೆಕ್ಟ್. ಸೊ ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು beta minus lambda into 5 into 10 power minus 2 by small d. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ರೈಟ್ ದಿಸ್ ಹೋಲ್ ಟರ್ಮ್ ಆನ್ ಟು ಎಲ್ ಎಚ್ ಎಸ್. ಎಲ್ ಎಚ್ ಎಸ್ಗೆ ಶಿಫ್ಟ್ ಮಾಡ್ಕೋತೀನಿ. ಸೊ ಲ್ಯಾಂಬ್ಡಾ ಇದು ನೆಗೆಟಿವ್ ಇರೋದ್ರಿಂದ ಪಾಸಿಟಿವ್ ಆಗುತ್ತೆ. ಲ್ಯಾಂಬ್ಡಾ ಇಂಟು 5 into 10 power minus 2 by small d is equal to beta minus beta dash. So beta minus beta dash is nothing but change in the fringe width delta b, right? So this delta b ಏನಂತ ಕೊಟ್ಟಿದ್ದಾರೆ? delta b value 20 micrometers, 20 into 10 power minus 6. ಅವ್ರು ನನಗೆ ಕೇಳಿರೋದೇನು? ಡಿಟರ್ಮೈನ್ ದ ವೇವ್ ಲೆಂತ್ ಆಫ್ ದ ಲೈಟ್ ಯೂಸ್ಡ್ ಅಂತ ಅಲ್ವಾ? ಸೊ ನಾವು ವಾಟ್ ಐ ವಿಲ್ ಡೂ ಇಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀನಿ, 20 into 10 power minus 6 into small d by divided by 5 into 10 power minus 2. This is nothing but 20 into 10 power minus 6 into what is the value of small d? It is 1.2 into 10 power minus 3. ಅವ್ರು ಕೊಟ್ಟಿದ್ದಾರಲ್ವಾ ಪ್ರಾಬ್ಲಮ್ ಅಲ್ಲೇ ನೋಡಿ, ವ್ಯಾಲ್ಯೂ ಆಫ್ ಸ್ಮಾಲ್ ಡಿ. ಓಕೆ, ಸ್ಮಾಲ್ ಡಿ ಕೊಟ್ಟಿದ್ದಾರೆ, ಸ್ಮಾಲ್ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 1.2 millimeters ಅಂತ. ಸೊ ದಟ್ ಇಸ್
1.2 into 10 power minus 3 by 5 into 10 power minus 2. So the value of lambda is found out to be 4.8 into 10 power minus 7 meters ಅಂತ ನನಗೆ ಬಂತು. ನಾನು ಇದನ್ನು 2 ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿಕೊಂಡು 480 into 10 power minus 9 meters ಅಂತ ಬರ್ಕೊಳ್ತೀನಿ. ಅಥವಾ this is also written as 480 nanometers or 4800 Armstrong, and this is the required solution for this problem. So that's it for this video, guys. If you like my efforts, please do like, share, comment and subscribe. This is your teacher Nagabharana signing off with a smile. I will meet you guys in the next video. Till then, bye.